ಅದೇ ಅವ್ರ ಫ್ರೆಂಡ್ಸ್ ಕರೀಲಿ ಓಡೈತಾನೆ ಊರಿಗೆ ಮುಂಚೆ. ನನ್ನ ಮಗಳಿಗೆ ತಾಯಿ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ನೋಡಿ ಎಷ್ಟು ಜನ ಆಗಿದೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗೌಡ್ಗೆರೆಗೆ ಹೋಗ್ತಾ ಇದ್ದೀನಿ. ಒಂದು 9ನೇ ವಾರ ಕಂಪ್ಲೀಟ್ ಮಾಡೋಂಥ ದಿನ ಇವತ್ತು. ಸೊ ಇವತ್ತು ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಟ್ ಪ್ರೆಸೆಂಟ್ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಏರಿಯಾದಲ್ಲಿ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಹತ್ತಕ್ಕೆ ಬಸ್ ನಾವು ರೋಡ್ ಕ್ರಾಸ್ ಮಾಡೋ ಗ್ಯಾಪಲ್ಲಿ ಹೊಂಟೋಯ್ತು. ನಮ್ಮಪ್ಪ ಮಾತ್ರ ಯಾವಾಗಲೂ ನಮ್ಮ ಜೊತೆ ಬರೋಲ್ಲ, ನಾವೇ ಅವ್ರ ಜೊತೆ ಹೋಗ್ಬೇಕು ಅಲ್ವಪ್ಪ? ಅಪ್ಪ ಗುಡ್ ಮಾರ್ನಿಂಗ್ ಹೇಳಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತೆ. ಕೇಳೋರಿಗೆ ತಿಂಡಿ ತಿಂದ್ರ ಅಂತ. ತಿಂಡಿ ತಿಂದ್ರ ಇಲ್ಲ ಅಂದ್ರೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಏನಂದ್ರೆ ನಾವು ಬಸ್ ಮಿಸ್ ಮಾಡ್ಕೊಂಡ್ವಿ ಇನ್ನೊಂದ್ಸಲ. ಅದಕ್ಕೆ ನಮ್ಮ ಅಣ್ಣ ಬಂದೆ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುಖನೂ ತೊಳ್ದಿ. ಅದೆಲ್ಲ ತೋರಿಸ್ಬಾರ್ದು, ತಪ್ಪು. ಏನಂತಂದ್ರೆ ಈ ಥರ ಬೆಳಗ್ಗೆ ಕರೆಸ್ಬಿಟ್ಟು ನನ್ನ ಈ ಥರ ಒಂದು ಡ್ಯಾಶ್ ಥರ ಮಾಡಿ ನಿಲ್ಸಿದ್ದಾರೆ. ಡ್ಯಾಶ್ ಥರ ಅಂದರೆ ಫಿಲ್ ಮಾಡ್ಲಾ, ಭಿಕ್ಷುಕನ ಥರ. ಈ ಕಡೆ ಏನು ಬಸ್ ಐತೈತೆ, ಈ ಕಡೆ ಏನು ಬಸ್ ಬಂದಿಲ್ಲ. ತೊಳೆದಿಲ್ಲ. ಏನಿಲ್ಲ, ನನ್ನನ್ನು ನೋಡೋಕೆ ನನಗೆ ಭಯ ಆಗ್ತಾ ಇದೆ. ಆದರೂ ನಾನು ಕ್ಯೂಟ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸಮಾಜಕ್ಕೆ ಕೇಳೋಕೆ ಇಷ್ಟಪಟ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಬಾಯ್ ಇನ್ನೂ ಹೊರಡಲ್ಲ, ನಮ್ಮ ಬಸ್ ಬರೋವರೆಗೂ ಇಲ್ಲೇ ಇರ್ತಾನೆ. ಬಾಗ್ಲಾಕ ಬಂದಕ್ಕ ಹಾಕ ಬಂದೆ ಕಣಮ್ಮ. ನಮ್ಮ ತಾಯಿಯವರು ಬಾಗ್ಲಾಕ ಬಂದ ಅಂದ್ಬಿಟ್ಟು ಕೇಳಿದ್ರು. ಮನೆಯಲ್ಲಿ 10 kg ಬಂಗಾರವಿದ್ದು ಅದನ್ನು ಕದಿಯಲು ಕಳ್ಳರು ಪ್ರಯತ್ನಿಸುತ್ತಿದ್ದಾರೆ. ಆದ ಕಾರಣ ಈ ರೀತಿಯಾಗಿ ಒಂದು ಮುನ್ಸೂಚನೆಯನ್ನು ನೀಡುತ್ತಾರೆ ಅವರು. ನಮಸ್ಕಾರ. ಈ ಥರ ಎಲ್ಲ ಆಗುತ್ತೆ. ಆ್ಯಕ್ಚುಲಿ ನಾನು ಕಪ್ಪು ಚುಕ್ಕಿನೇ ಚೆನ್ನಾಗಿದ್ದೀನಿ ನೋಡಿ, ಕಪ್ಪಿಗಿದ್ರು ಲಕ್ಷಣವಾಗಿದ್ದೀನಿ. ಆಮೇಲೆ ಮುಖ ಮುಚ್ಕೋಬೇಡ ಬಿಡು. ಅಣ್ಣ ಬಸ್ ಕರ್ಸು, ನಿಮ್ಮ ಮಾವಂಗೆ ಹೇಳ್ಬಿಟ್ಟು ಬಸ್ಸಾರು ತರ್ಸು. ಯಾವ ನಮ್ಮ ಮಾವ? ಯಾರು ಗೊತ್ತು, ಮುಂದಕ್ಕೆ ಯಾವನಾರು ಆಯ್ತಂತಾನೆ ನಿಮ್ಮ ಮಾವ. ನಮ್ಮ ಮಾವ ಯಾವತ್ತಿದ್ರು ಏನೋ ಯಾರೋ ಒಬ್ರು ಆಯ್ತಾರ. ಒಬ್ರು ಅವರೇ ಆಯ್ತಾರ, ಬೇರೆಯವರೇ ಆಯ್ತಾರ? ಅವರೇ ಆಗ್ತಾರೆ. ನನ್ನ ಒಂದು ನಂಬಿಕೆ ಸಾಹಸ ಕಾರ್ಯಗಳು ಮಾಡ್ಬಿಟ್ಟು ಚಾಲೆಂಜ್ ಅಂತ ಎಲ್ಲ ಹೇಳ್ತಾ ಇಲ್ಲ ನಾನು. ನನ್ನ ನಂಬಿಕೆ. ನೀನ್ ಬಂದಿದ್ರೆ ವಿಕಿ ಬೇಗ ಬಸ್ ಆದ್ರೂ ಸಿಕ್ಕದು. ಬರ್ದೇನೆ ಬಸ್ಸು ಹೋಯ್ತು ನಮ್ಗೆ. ಇನ್ನೂ ಕಾಲ ಮಿಂಚಿಲ್ಲ ವಿಕಿ ಅಣ್ಣ. ನೀನ್ ಈಗ್ಲೂ ರೆಡಿ ಆಗ್ಬಿಟ್ಟು ಬರ್ಬೋದು ಸ್ನಾನ ಮಾಡ್ಕೊಂಡು. ನಾನು ಏನಂತಂದು ಇವಾಗ ಅನ್ಕೋತಾ ಇರೋದು, ನಾನು ಸ್ನಾನ ಮಾಡಿಲ್ಲ. ಆದ ಕಾರಣ ನಾನು ಮನ್ಸಂತೆ ಮಾದೇವ ವಿಕಿ ಅಣ್ಣ. ಸೊ ಮನ್ಸು ಶುದ್ಧವಾಗಿದ್ರೆ ಬರ್ಬೋದು ಎಲ್ಲ ಕಡೆ. ಆಕ್ಚುಲಿ ಗೈಸ್, ಹೊಟ್ಟೆ ನೋವು ನನಗೆ. ನಾನು ಇನ್ನೂ ಇವತ್ತೆಲ್ಲ ಹಾಕಂಗಿಲ್ಲ ಪಾಪ. 1 2 days ಅಲ್ಲ ನಿನ್ನೆಯಿಂದ ನಮ್ಮ ಅಣ್ಣಗೆ ಏನಾಗಿದೆ ಡೈರೆಕ್ಟ್ ಆಗಿ ಹೇಳಿ ಮಕ್ಕೊಡ್ದಂಗೆ ಹೇಳ್ಬೇಕಂದ್ರೆ ನಿನ್ನೆಯಿಂದ ಲೂಸ್ ಮೋಷನ್ ಆಗೈತೆ. ಏನು ಮಾಡೋದಾಗಿದೆ. ಅದಕ್ಕೆ ಈ ಥರ ನೋಡಿ. ನನಗೆ ಅದೆಲ್ಲ ಏನಿಲ್ಲಪ್ಪ. ಯಾಕೆ ಏನು ತಪ್ಪಿದೆ ಹೇಳ್ಕೊಳ್ಳೋದ್ರಲ್ಲಿ? ಏನು ತಪ್ಪಿಲ್ಲ ಸರ್. ನಮ್ಮ ಕಷ್ಟ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾರು ಪಾಪ ಅದಕ್ಕೆ ಸಣ್ಣ ಆಗ್ಬಿಟ್ಟವನೇ ನಮ್ಮ ಆಯ್ತಾ ಇಲ್ಲ. ಬಸ್ ಕರ್ಸು. ಬಸ್ ಬರ್ತದೆ. ಆ್ಯಕ್ಚುಲಿ ಏನಂತಂದರೆ ಏನು ಆ್ಯಕ್ಚುಲಿ ಇವಾಗ ನಮಗೆ ಬಸ್ಸು ಕಾದಿ ಬೇಜಾರಾಯಿತು. ನಾನು ಸುಮ್ಮನೆ ಮನೇಲಿ ಮಲಗಿದ್ದು ನಾನು ಕರೆಸ್ಬಿಟ್ಟು ಈ ಥರ ನನಗೆ ಹಿಂಗೆ ನಿಲ್ಸ್ಕೊಂಡವ್ರೆ. ನಂಗೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಆಯ್ತಾ ಇಲ್ಲ. ಆದರೂ ನಿಂತಿಲ್ಲ, ಕೂತಿದ್ಯಾ? 28 ಸಲ ನನ್ನ ಚಡ್ಡಿ ತೋರಿಸು ಈ ಪುಲಿನ. ನನಗೆ ಆಯ್ತಾ ಇಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ಫ್ಯಾಷನ್ ವಿಕಿ ಅಣ್ಣ, ಫ್ಯಾಷನ್. ಇವ್ರು ಅರ್ಜೆಂಟ್ಗೆ ಈ ಥರ ಶರ್ಟ್ ಹಾಕ ಬಂದಿದ್ದೆ. ಏನು ಮಾಡೋಕ್ಕಾಗಲ್ಲ.
ಒಂದು ಅವಿವೇಕ್ತನ ಅಂತಲೇ ಹೇಳ್ಬೋದು. ನೀನು ಬಂದಿದ್ದಿದ್ರೆ ವಿವೇಕ್ ತಂದಿಂದ ಹೋಗ್ಬಿಟ್ಟು ಬರ್ಬೋದಿತ್ತಾ? ಆ್ಯಕ್ಚುಲಿ ನನಗೂ ಸ್ವಲ್ಪ ಯೋಚನೆಗಳು ಬಂದಿತ್ತು, ಹೋಗ್ಬಹುದೇನೋ ಅನ್ನೋ ಥರ. ಆದರೆ ಏನಂದರೆ ಏನಕ್ಕೆ ಬರಲ್ಲ ಇವನು ಅಂದರೆ ನಮ್ಮ ಜೊತೆ ಬರಲ್ಲ. ಒಟ್ಟಿನಲ್ಲಿ ಇವನಿಗೆ ಫ್ಯಾಮಿಲಿ ಜೊತೆ ಸೇರೋಕ್ಕೆ ಇಷ್ಟ ಇಲ್ಲ. ಅದೇ ಅವ್ರ ಫ್ರೆಂಡ್ಸ್ ಕರೀಲಿ ಓಡೋಯ್ತಾನೆ ಊರಿಗೆ ಮುಂಚೆ. ಈ ರೀತಿ ಅಪವಾದಗಳನ್ನ ಅವಾಗವಾಗ ಆಗ್ತಾರೆ, ಅದನ್ನೆಲ್ಲ ತಲೆಗೆ ನಾನು ಹಾಕೊಳ್ಳೋಕ್ಕಾಗಲ್ಲ. ಹೇಳಿದ ಸುಳ್ಳು ಅನ್ನೋದಾದ್ರೆ ಮೇಲೆ ಇದು ಸ್ವಲ್ಪ ದೂರದಿಂದ ತೋರಿಸ್ಬಿಡೋಣ ಚಿಕ್ಕಿ. ಅಮ್ಮ ನಾನು ಹೇಳಿದ ಸುಳ್ಳ ಅಮ್ಮ? ನಿಜ ತಾನೇ. ಅವ್ನು ನಮಗಿಂತ ಫ್ರೆಂಡ್ಸ್ ಜೊತೆನೆ ತಾನೇ ಓಡಾಡೋದು. ಥೂ ಅಂತ ಹೋಗಿ ಅಮ್ಮ ಅವನಿಗೆ. ಬಂದು ಒಂದು 10-15 ನಿಮಿಷ ಆದ್ಮೇಲೆ ಇವಾಗ ಬಸ್ ಬರ್ತೈತೆ. ಈ ಬಸ್ನ ಹತ್ಕೊಂಡು ನಾವು ಹೊರಡ್ತೇವೆ. ಬಾಯ್ ವಿಕ್ಕೇಣ. ಬಾಯ್ ಹುಷಾರಾಗಿ ಹೋಗಿ ಬನ್ನಿ. ಹಾಂ, ಈಗಷ್ಟೇ ಸಬರ್ ಬಸ್ ಸ್ಟ್ಯಾಂಡಿಗೆ ನಾವು ರೀಚ್ ಆದ್ವಿ. ಬಸ್ಸಲ್ಲಿ ಬಸ್ ಹುಡುಕ್ತಿದ್ದೀವಿ, ಆದರೆ ಬಸ್ಸಲ್ಲಿ ಸಿಗ್ತಾ ಇಲ್ಲ. ನಂಗೆ ಗೊತ್ತಿಲ್ಲ ಬಸ್ ಸ್ಟಾಪ್ ಎಲ್ಲಿ ಅಂತ, ನಮ್ಮ ಅಮ್ಮನಿಗೆ ಗೊತ್ತಿರೋದು. ಎಲ್ಲಮ್ಮ ಬಸ್ಸು? ಇನ್ನು ಮುಂದೆ ಹೋಗ್ಬೇಕು. ನಮ್ಮ ಅಮ್ಮಂದಿರಿಗೆ ನೀವೇನು ಟೆನ್ಷನ್ ಆಗಬೇಡಿ, ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ. ನಮಗಿರುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಮ್ಮಂದಿರಿಗಿರುತ್ತೆ. ಏನಂದರೆ ಇವತ್ತು ನಾನು ಹೆಂಗೆ ಕಾಣಿಸ್ತಿದ್ದೀನಿ ನೋಡಿ, ಸೀರೆ ಹಾಕೋ ಬಂದಿದ್ದೀನಿ ನಾನು. ನೀ ಹೇಳೋ ಹೆಂಗೆ ಕಾಣ್ತಿದ್ದೀನಿ? ಅದೇ ಕಾಣಬೇಕು. ಬಸ್ ಹತ್ತಿ ಸೀಟ್ ಕೂಡ ಸಿಕ್ಕಾಗಿದೆ ನಮಗೆ. ಫ್ರಂಟ್ ಸೀಟಲ್ಲೇ ಕೂತ್ಬಿಟ್ಟಿದ್ದೀವಿ 3 ಜನನೂ ಅಲ್ವಾ, ಸಾಕಲ್ವಾ? ಏನೇ ಕೂತಿರೋದು ಅಂದರೆ ಇಲ್ಲಿ ಒಬ್ಬರು ಕಾಲು ನಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಫ್ರಂಟ್ ಸೀಟಲ್ಲಿ ಕೂತಿದ್ದೀವಿ. ಏನೋ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪಂಗಿದ್ದು ಏನು ಇವ್ರು ಪದೇ ತೆಗಿತಾರೆ ಫೋನ್ನ ಅಂತ ಅನ್ಕ ನೋಡ್ತಾ ಅವ್ರೆ ಅಲ್ವಾ ಡ್ಯಾಡಿ? ನೋ ರಿಯಾಕ್ಷನ್. ಬಸ್ ಯಾವಾಗ ಹೊರಡ್ತದೆ? ಫುಲ್ ಆಗಬೇಕಾ? ಅಲ್ಲಿವರೆಗೂ ವೇಟ್ ಮಾಡಬೇಕಾ? ಇವಾಗ ಚೂರು ಬಿಸಿಲು ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ನೋಡು, ಗೊತ್ತಾಯ್ತಾ? 9:50 ಸಬರ್ ಬಸ್ ಸ್ಟ್ಯಾಂಡ್ ಬಿಟ್ಟು ಈಗ ಎಷ್ಟು ಟೈಮು? 11:45 ಗೌಡಗೆರೆಗೆ ಬಂದಿದ್ದೀವಿ. ಜನ ಮಾತ್ರ ಸಾಗರ ಇದೆ. ಮಂಗಳವಾರ ಬಂದ್ಬಿಟ್ಟಿದ್ದೀವಿ, ಬೇರೆ ರಶ್ ಇದೆ ತುಂಬ. ಅಲ್ಲಿ ನೋಡಿ ಎಷ್ಟು ಜನ, ಫುಲ್ ರಶ್ಶು. ಬೆಳಿಗ್ಗೆನೇ ಬಂದ್ಬಿಟ್ಟಿದ್ರೆ ರಶ್ ಇಷ್ಟು ಇರ್ತಿರ್ಲಿಲ್ಲ. ನಾವು ಇಷ್ಟೊತ್ತು ಮಾಡ್ಕೊ ಬಂದಿದ್ದೀವಿ, ರಶ್. ನಮ್ಮಮ್ಮ ಚಾಮುಂಡೇಶ್ವರಿನ ನೋಡೋಕ್ಕೆ ಎಷ್ಟು ಜನಗಳು ಅಂತಂದರೆ ಫುಲ್ ಜಂಗುಳಿ. ಪಾಪ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಸತ್ತು ಹೊಂಟೋಗ್ಬಿಟ್ಟವ್ರೆ. ನಮ್ಮಪ್ಪ ಅಂತೆ ನಡಿಯ ಅಂತ ತಳ್ತಾನೆ ಅವರೇ ನಮ್ಮ ಮಮ್ಮಿನ. ಇವಳೊಂದು ಪಾಪು ಅವಾಗಿಂದ ತೀಟೆ ಮಾಡ್ತಾವಳೆ. ಓಯ್ ಇಲ್ಲಿ ನೋಡು, ಹೈ ಮಾಡು, ಹೈ ಮಾಡು. ಅವ್ರ ಅಪ್ಪ ಹೇಳಿದ್ರೆ ಮಾತ್ರ ಮಾಡೋದನ್ಸುತ್ತೆ. ಮಮ್ಮಿ ಬರೋದು ಬಂದೆ, ಮಂಗಳವಾರನೇ ಏನಕ್ಕೆ ಕರ್ಕೊಂಡ್ಬಂದೆ ನನ್ನ? ಹಾಂ, ರಜಾ ಇತ್ತಲ್ಲ, ನಮ್ಗೆ ರಜಾ ಇತ್ತು ಅಂದ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ರಶ್ ಅವರೇ, ಎಲ್ಲ ಕಡೆ ರಶ್. ಪಾಪ ಅನಿಸುತ್ತೆ ನಮ್ಮಮ್ಮ ಹೆಂಗೆ ಕಾಣಿಸ್ತೆ. ನನಗನ್ಸುತ್ತೆ ಈ ರಶಲ್ಲಿ ಜಾಸ್ತಿ ಹೊತ್ತು ದರ್ಶನ ಮಾಡೋದಕ್ಕಾಗಲ್ಲ. ನನ್ನ ಕೈಲಾದಷ್ಟು ವಿಡಿಯೋನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗಳದ್ದು ಇವತ್ತು 9ನೇ ದಿನ ಆಗಿದೆ. ಇವತ್ತು ಮಡ್ಲಕ್ಕಿ ತುಂಬಿಸ್ತಿದ್ದಾಳೆ, ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾಳೆ. ಪಾಪ ಫಸ್ಟು ಅಕ್ಕಿ ಮೇಲೆ ಸೀರೆ ಇಡು, ಸೀರೆ ಕವರ್ ತೆಗೆದಿಡು. ಇವಾಗ ಎಲೆ ಅಡಿಕೆ ಇಡು, ಬಳೆ ಎಲೆ ಅಡಿಕೆ 5 ಎಲೆ 5 ಅಡಿಕೆ ಇಡು.
5 ಅಡಿಕೆ ಹಾಕು. ಅರ್ಶಿನ ಕುಂಕುಮ ಅಲ್ಲೇ ಇದೆ. ಓಪನ್ ಮಾಡೋದು. ಪೇಪರ್ ಅಲ್ಲೇ ಐತಲ್ಲ, ಪೇಪರಲ್ಲಿ ತಗೋ. ಇನ್ನೊಂದು ಪೇಪರ್ ಐತಲ್ಲ ವೈಟ್ದು, ಅದೇನು ಬೆಲ್ಲದ ತೆಗೆದ್ಬಿಟ್ಟು ಬೆಲ್ಲದ ಚಂಗೆ ಇಡು. ಅಲ್ಲಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಅಲ್ಲಿ ಕಟ್ಟಿಟ್ಬಿಡು. ಅಲ್ಲಿ ಕೊಡಬೇಕು, ಕೊಡಕ್ಕೆ ಅಲ್ಲ. ಕೂತ್ಕೊಳ್ರಿ ಸುರ್ಕು ಹಂಗೆ. ಅಜ್ಜಿಗೊಂದು ತಟ್ಟೆ ಅಂತ ಕೊಡು. ಆಮೇಲೆ ಹೋದ್ರೂ ಬಿಡು, ಏನಾಗಲ್ಲ ಬಿಡಪ್ಪ. ಕಟ್ಬಿಡಪ್ಪ. ನಿಮ್ಮ ಮೇಲ್ಗಡೆ ಗೊತ್ತ್ರಿ ಆ ಕಡೆ. ಚೂರು ಓಪನ್ ಮಾಡಪ್ಪ. ಆಮೇಲೆ ಹೊರ ಕಳುವ ಬಿಡಿ, ಏನಾಗಲ್ಲ. ಎರಡು ಇಡು. ತೆಂಗಿನಕಾಯಿ ಇಡು. ಅದನ್ನೆಲ್ಲ ಕವರ್ ಒಳಗೆ ಮತ್ತೆ ಹಾಕೋಬಿಡು ಹಂಗೆ. ಫಸ್ಟ್ ನೋಡಿ ಎಷ್ಟಾಯ್ತು ಅಂತ. ಬಿಡು, ಕಡಲೆ ಬೇಡ ಬಿಡು. ಹಿಡ್ಕಪ್ಪ. ಚೂರು ಇವತ್ತು 9ನೇ ದಿನದ್ದು ಮಡ್ಲಕ್ಕಿನ ತಾಯಿ ಚಾಮುಂಡೇಶ್ವರಿಗೆ ನನ್ನ ಮಗಳು ಕೊಡ್ತಿದ್ದಾಳೆ. ನನ್ನ ಮಗಳಿಗೆ ತಾಯಿ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಅವಳು ಏನು ಅಂದ್ಕೊಂಡವಳೆ ಅದು ನೆರವೇರೋ ಥರ ಮಾಡಲಿ ತಾಯಿ ನಮ್ಮವ್ವ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಿಂದೆ ಓದ್ರಿ. ಕೊಡು ಅವ್ರಿಗೆಲ್ಲ. ನೋಡ್ದ ಅದನ್ನ
ದರ್ಶನ ಮುಗಿಸಿ ಇಲ್ಲೆಲ್ಲ ಕುಂಕುಮ ಆಗೋಗೈತೆ. ದರ್ಶನ ಮುಗಿಸಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಕೂಪನ್ ತಗೊಂಡು ಕಾಯಿ ಕಟ್ಟಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು ನಮ್ಮಮ್ಮ ನಮ್ಮಪ್ಪ ಪಾಪ ನಮ್ಮ ಲಗೇಜ್ ಕ್ಯಾರಿ ಮಾಡ್ತವ್ರೆ. ನಾನು 2 ತಗೊಮ್ಮ. ನೀರಿಲ್ಲ ಅಂದ್ರೆ ತಗೋಬೇಕು. ಅವ್ರಿಗೆ ದಿನ ನೋಡಿ ನೋಡಿ ನಮ್ಮನ್ನೆಲ್ಲರೂ ಪ್ಲಾಸ್ಟಿಕ್ ವೈರ್ ಕಟ್ಕೊಟ್ಟವ್ರೆ, ಅವ್ರಿಗೂ ಬೇಸತ್ತು. ಮೊದಲು ಪ್ಲಾಸ್ಟಿಕ್ ವೈರ್ ಕಟ್ತಿರ್ಲಿಲ್ಲ, ಸುತ್ತಲಿ ದಾರ ಕಟ್ತಾ ಇದ್ರು. ಇವಾಗ ನಾನು ಹೋಗ್ಬಿಟ್ಟು ಕಾಯಿ ಕಟ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೇನೆ. ಲಾಸ್ಟ್ನೇ ವಾರದ ಕಾಯಿ ಕಟ್ತಾ ಇರೋದು. ನಿಮ್ಮ ಇಷ್ಟ. 7 ಸುತ್ತೀರ ಅಂದ್ರೆ 7 ದಿನ 7 ಕಾಯಿ ಕಟ್ತೀನಿ ಅಂದ್ರೆ 7 ದಿನ ಸುತ್ತಿ, 9 ಕಾಯಿ ಕಟ್ತೀನಿ ಅಂದ್ರೆ 9 ದಿನ ಸುತ್ತಿ. 5 ಹಂಗಾರೆ 5 ಸುತ್ತಿ. ಇದು ನೋಡ ಮಧ್ಯ ಇರ್ಬೇಕು, ಸ್ವಲ್ಪ ಗ್ಯಾಪ್ ಐತೆ ಅನ್ಸುತ್ತೆ. ಸಿಕ್ತಾ ಇಲ್ವಾ? ಪಾಪ ನಮ್ಮಮ್ಮ ನನ್ನ ಪರ್ಸ್ನಲ್ ಕ್ಯಾಮ್ರಾಗ್ರಾಫರು. ನಂಗೋಸ್ಕರ ಅವ್ರ ವಿಡಿಯೋ ತಗೊಡ್ತವ್ರೆ. ಅವ್ರು ಕಾಯಿ ಕಟ್ಟೋದನ್ನ ಬಿಟ್ಬಿಟ್ಟು ಅವ್ರು ನಂಗಷ್ಟು ಹೆಲ್ಪ್ ಮಾಡ್ತವ್ರೆ ಅಂದರೆ ನಾನು ಅವ್ರಿಗೋಸ್ಕರ ಏನಾರು ಮಾಡಬೇಕಲ್ಲ. ಸಿಕ್ತಿಲ್ವಾ? ಹಾಂ, ಇಲ್ಲಿ ನೋಡಮ್ಮ, ಇಲ್ಲಿ ಜಾಗ ಐತೆ ಅನ್ಸುತ್ತೆ. ಅಲ್ಲೇ ಆಯ್ತಾ? ಇವತ್ತು ಹೆವಿ ರಶ್ಶು ಅನ್ಕೊಳ್ಳಿ. ಜನಗಳು ನೋಡಿದ್ರೆ ನೀವೇ ಇದಾಯ್ತು. ಹೆಚ್ಚು ಕಮ್ಮಿ 1:30-2 ಗಂಟೆ ಆಗಿರ್ಬೋದು. ಬಿಸಿಲು ಬೇರೆ ಫುಲ್ ಸುಡ್ತೈತೆ. ಕಟ್ಟಮ್ಮ, ನೀ ಎಷ್ಟು ಕಷ್ಟಪಟ್ಟು ಕಟ್ತೀಯೋ ಅಷ್ಟು ಬೇಗ ಪ್ರತಿಫಲ ಸಿಗುತ್ತೆ. ಕಟ್ಟು. ಪಾಪ ನಮ್ಮಪ್ಪ ನಮ್ಮನ್ನ ನೋಡೋಕ್ಕಾಗದೆ ಅಲ್ಲೋಗಿ ಕೂತ್ಕೊಬಿಟ್ಟವ್ರೆ. ಏನೋ ಟಮಟೆ ಗಿಮಟೆ ಎಲ್ಲ ಹೊಡಿತವ್ರೆ. ಸರ್ ಏನು ಮಾಡ್ತೀರಾ? ಟಮಟೆ ಹೊಡಿತೀರಾ? ನಮ್ಮಮ್ಮ ಈ ಕಡೆ ಕಟ್ಟು ಮುಗಿಸ್ಬೋದು. ತಮಟೆ ಬಿಟ್ಟು ಬತ್ತೈತೆ ಮಾ. ತಮಟೆ ಬಿಟ್ಟು ಸ್ಟಾರ್ಟು. ಡ್ಯಾನ್ಸ್ ಆಡೋಗು.
ಹಂಗ ಹಾಕಬಾರ್ದು ಕಣಮ್ಮ, ದಿಪ್ಪು ಹಂಗೆ ಎಸಿಬಾರ್ದು, ಸುಮ್ಮನೆ ಹಿಂಗ್ ಬಿಡು. ಸುಮ್ಮನೆ ಹಿಂಗ್ ಬಿಡಮ್ಮ, ಹಿಂಗೆ ಕೈಯಲ್ಲಿ. ನೀರು ಬಿಟ್ಟಂಗ್ ಬಿಡಮ್ಮ ಕೈಯಲ್ಲಿ. ಹಂಗೆ ಹಂಗ ಮಧ್ಯದಲ್ಲಿ ಹಂಗ ಹಾಕಿದ್ರೆ ಆಯ್ತಾ. ಆ್ಯಕ್ಚುಲಿ ಅಲ್ಲೊಂದು ಥೀಮ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಏನಂತಂದರೆ ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರ್ಷ ಸಾಕು. ರಿಯಲ್ ಫ್ಯಾಕ್ಟ್ ಅಲ್ವಾ ಅದು. ನಾವೆಲ್ಲ ಊಟ ಚೆಲ್ಲೋದಕ್ಕೆ ಯೋಚನೆನೇ ಮಾಡಲ್ಲ, ಹೊಟ್ಟೆ ಲೋಡಾಯಿತು ಅಂತ ಚೆಲ್ಬಿಡ್ತೀವಿ. ಬಟ್ ರೈತರ ಬಗ್ಗೆ ಯೋಚನೆನೇ ಮಾಡಲ್ಲ ಅಲ್ವಾ ಮಮ್ಮಿ? ಅಲ್ವಮ್ಮ? ರೈತರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ ನಾವು? ಊಟ ಚೆಲ್ಬಿಡ್ತೀವಿ ಹೊಟ್ಟೆ ಲೋಡಾಯಿತು ಅಂತ. ಊಟನೂ ಮುಗಿಸಿ ಅಂದರೆ ಪ್ರಸಾದನೂ ಮುಗಿಸಿ ನಮ್ಮ ಪಯಣ ಬಸ್ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲ ಥರನೂ ದರ್ಶನ ಚೆನ್ನಾಗೇ ಆಯಿತು, ಆರಾಮಾಗಿ ಆಯಿತು. ಮಳೆ ಬರೋ ಥರ ಐತೆ, ಬಟ್ ಬರುತ್ತೋ ಏನೋ ಗೊತ್ತಿಲ್ಲ. ಹನಿ ಲೈಟಾಗಿ ಒಂದೊಂದು ಬರ್ತೈತೆ. ನಮ್ಮ ಅಪ್ಪಂದು ಏನೋ ಅಂತಂದರೆ ಅದರ ದೇವಸ್ಥಾನಕ್ಕೆ ಹೋದರೆ ಪುರಿ ತಗೋಬೇಕು, ಕಡಲೆಪುರಿ ತಗೋಬೇಕು. ತಗೊಳ್ಳಿಲ್ಲ ಅಂದರೆ ನಮ್ಮಪ್ಪ ಹರ್ಟ್ ಮಾಡ್ಕೋತಾರೆ. ತಗಪ್ಪ. ಹಾಂ, ಡ್ಯಾಡಿನೂ ಹಾಕೋಬೇಕು. ತಗಪ್ಪ, ಅದೇನು ತಗತ್ಯ ಪುರಿನ. ತಗೊಳ್ಳಿ ಜಲ್ದಿ. 3 ಸೇರ್ 20 ರೂಪಾಯಿ ಅಂತೆ ಪುರಿ. ಆ್ಯಕ್ಚುಲಿ ಪುರಿನ ಖಾಲಿ ಹೋಟೆಲ್ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬಟ್ ನಮ್ಮಪ್ಪ ಕೇಳಲ್ಲ, ಅಂದರೂ ತಿಂತಾರೆ. ಅವ್ರಿಗೇನೋ ಹೆವಿ ಇಷ್ಟ ಪುರಿ ಅಂದರೆ, ಅದರಲ್ಲೂ ದೇವಸ್ಥಾನದ ಪುರಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಎಲ್ಲಿ ಹೋಗ್ತಾರೋ ದೇವಸ್ಥಾನಕ್ಕೆ ಅಲ್ಲೆಲ್ಲ ಅವರು ಪ್ರಸಾದ ಅಂತ ಕನ್ಸಿಡರ್ ಮಾಡಿಕೊಂಡು ಅದನ್ನು ಪುರಿ ತಗೋತಾರೆ. ಏನಕ್ಕೆ ಅಂತ ನಂಗಂತೂ ಗೊತ್ತಿಲ್ಲ. ತಗೋಟಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ. ಯಾಕಂದರೆ ಮನೆ ಅಕ್ಕಪಕ್ಕ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡ್ತಾರಂತೆ ಪುರಿನ, ಅದೊಂದು ಕರು ತಗೋತಾರೆ. ನಮ್ಮ ಈ ದಿನದ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಸ್ಸಲ್ಲೆಲ್ಲ ಓಡಾಡೋದನ್ನ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಇವತ್ತು ಮಂಗಳವಾರ ಹೋಗಿರೋದ್ರಿಂದ. ಆದರೂ ಹೆಂಗೋ ದರ್ಶನ ಮಾಡಿಬಿಟ್ಟು ಬಂದಿದ್ದೀವಿ ಅಲ್ವಮ್ಮ? ತುಂಬ ಟಯರ್ಡ್ ಬೇರೆ ಆಗಿದ್ದೀವಿ. ಪಾಪ ನಮ್ಮಮ್ಮನ ಮುಖ ಬೆಳಿಗ್ಗೆ ಹೋದಾಗ ಎಷ್ಟು ಚೆನ್ನಾಗಿತ್ತು, ಈಗ ಬಾಡೋಗ್ಬಿಟ್ಟಿದ್ದೀನಿ. ಬಿಸಿಲಿಗೂ ಸುತ್ತಾಡಿ ತುಂಬ ಟಯರ್ಡ್ ಆಗೈತೆ. ಈಗ ಗೊತ್ತಾಯ್ತಾ ನಮ್ಮ ಅಣ್ಣ ಯಾಕೆ ಯಾವಾಗಲೂ ಬ್ಯೂಟಿ ಕಾನ್ಷಿಯಸ್ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮ ಬ್ಯೂಟಿ ಕಾನ್ಷಿಯಸ್, ಅದಕ್ಕೆ ನಮ್ಮ ಅಣ್ಣನೂ ಬ್ಯೂಟಿ ಕಾನ್ಷಿಯಸ್ಸು. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗೋದಾಗೆ ಅಂತ ಇರ್ತೀನಿ. ಈಗ ಹಾಲು ತಗೊಂಡು ಹೋಗ್ತಾ ಇದ್ದೀವಿ. ಡೈರಿದು ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ನಡೆಯೋಷ್ಟರಲ್ಲೇ ನಮ್ಮಮ್ಮ ಸುಸ್ತಾಗ್ಬಿಟ್ಟವ್ರೆ, ಅದು ಇಲ್ಲಿಂದ ಇಲ್ಲಿಗೆ. ಹೌದು, ಅಯ್ಯೋ. ಸೊ ನಂದು 9ನೇ ವಾರದ್ದು ಗೌಡ್ಗೆರೆದು ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬೈ ಬೈ, ಟೇಕ್ ಕೇರ್. ಪಾಪ ಟಾಟಾ ಮಾಡು.
ಟಾಟಾ ಮಾಡು. ಹಂಗ ಎಲೆಕ್ಷನ್ಗೆ ನಿಂತಿರೋ ಥರ. ಮಮ್ಮಿ ಬಾಯ್. ಬಾಯ್. ಬಾಯ್ ಬಾಯ್.